ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಅಷ್ಟ ಅಂಗ ಸಾಷ್ಟಾಂಗ 8 ಅಂಗಗಳನ್ನು ಭೂಮಿ ತಾಯಿಗೆ ಹಚ್ಚಿ ನಮಸ್ಕಾರ ಮಾಡಿದರೆ ಅದು ನಮಸ್ಕಾರ ಪೂರ್ಣ ಆಗ್ತದಂತ. ಕೆಲವ್ರಿಗೆ ಸಾಷ್ಟಾಂಗ ಅಂದ್ರೆ ಗೊತ್ತಿರಂಗಿಲ್ಲ. ಒಂದು ಊರಾಗ ಹಿಂಗೆ ಆಗಿತ್ತು. ಸಾಷ್ಟಾಂಗ ಅಂದ್ರೆ ಏನು, ಒಬ್ಬಕ್ಕೆ ಹೆಣ್ಮಗಳು ಗಂಡ ತೀರ್ಕೊಂಡಿದ್ದ, ಒಂದು ಮಗು ಇತ್ತು, ಅದರ ಹೆಸರು ಶಂಕರ ಅಂತಿತ್ತು. 8 ವರ್ಷದ ಮಗ ಇತ್ತು. ಸಂಚಾಲಕರೇ ಹ್ಞೂ ರೀ, ನೀವು ಗೋಣ್ ಹಾಕ್ರಿ, ಎಲ್ಲಾರು ಮುಂದೆ ಬರ್ರಿ, ನಿಮ್ಮ ಮುಖ ಕಾಣಲಿ ಒಂದಿಟ. ಮತ್ತು ಇನ್ನೊಂದು ಕಡೆ ಹೇಳಕತ್ರಿ ಇದನ್ನೇ. ಅಲ್ಲಿ ಕುಂತಿದ್ರು ಗುರುಗಳು, ಪುರಾಣಕ್ಕೆ ಬಂದಿದ್ದರು. ಈಗ ನಾ ಹೆಂಗೆ ಬಂದೀವಲ್ಲ ಹಂಗೆ ಒಬ್ಬರು ಗುರುಗಳು ಬಂದಿದ್ದರು. ಆಕೆಗೆ ಕೇಳಿ ಕೇಳಿ ಪರಿವರ್ತನೆ ಆಯಿತು. ಯಾಕೆ ಇವ್ರನ್ನ ಮನೆಗೆ ಪ್ರಸಾದಕ್ಕೆ ಕರ್ಕೊಂಡು ಹೋಗಬಾರ್ದು ಅಂತ ತಿಳ್ಕೊಂಡು ಭಿನ್ನ ಕೊಟ್ಲು. ತಾಯಿ ಮಗ ಇಬ್ಬರ ಮನ್ಯಾಗ ಭಿನ್ನ ಕೊಟ್ಟಾಗ ಎಲ್ಲ ಅಡುಗೆ ಮಾಡಿದ್ಲು, ಮಡಿಯಿಂದ ಎಲ್ಲ ಮಾಡಿದ್ಲು. ಮಧ್ಯಾಹ್ನ 2 ಗಂಟೆಗೆ ಗುರುಗಳಿಗೆ ಪ್ರಸಾದಕ್ಕೆ ಕರ್ಕೊಂಡು ಬಂದು 2 ಗಂಟೆಗೆ ಕರ್ಕೊಂಡು ಬಂದಾಗ ಗುರುಗಳು ಅಲ್ಲಿ ಪೂಜೆ ಮುಗಿಸ್ಕೊಂಡ್ರು. ಪ್ರಸಾದಕ್ಕೆಲ್ಲ ಯಾಕೆ ಏನು ಮಾಡ್ಯಾಳ ಎಲ್ಲ ಎಡೆ ಮಾಡಿದರು. ಮಾಡಿದಾಗ ಗುರುಗಳು ಅಂದ್ರಂತ, ಲಿಂಗ ಕೈಯಾಗ ಹಿಡ್ಕೊಂಡ್ರು, ಯವ್ವ ಕರ್ಣ ಪ್ರಸಾದ ಕೊಡ್ತೀನಿ, ಸಾಷ್ಟಾಂಗ ಹಾಕು ಅಂದ್ರಂತ. ಆಕೆಗೆ ಸಾಷ್ಟಾಂಗ ಅಂದ್ರೆ ಏನು ಅನ್ನೋದು ಗೊತ್ತಿಲ್ಲ. ಸಾಷ್ಟಾಂಗ ಹಾಕಂದಾಗ ಅದು ಒಂದು ಪದಾರ್ಥ ಇರಬೇಕು ಅಂದ್ಕೊಂಡ್ಲಕ್ಕಿ. ಎಲ್ಲ ಅಡುಗೆ ಮಾಡೀನಿ, ಸಾಷ್ಟಾಂಗ ಮಾಡಿಲ್ಲಲ್ಲ ಅಂದ್ಲಂತ ಆಕಿ. ಮಗನ ಕರೆದ್ಲು, ಬಾ ಇಲ್ಲ ಅಂದ್ಲು. ಯಾಕೆವ್ವ ಅಂದವ. ಸಾಷ್ಟಾಂಗ ಅಂದ್ರೆ ಏನೈತಿ ನಿನಗೆ ಗೊತ್ತೈತೇನೋ ಅಂತ ಕೇಳಿದ್ಲಂತ ಮಗಗೆ. ಯವ್ವ ಹಡ್ದಾಕಿಗೆ ನಿನಗೆ ಗೊತ್ತಿಲ್ಲ, ನನಗೇನು ಗೊತ್ತೈತಿ ಅಂದಂತವ ಮಗ. ಹೋಗ್ಲಿ, ಇಲ್ಲಿ ಶೆಟ್ರ ದುಕಾನ ಅದ, ಅಲ್ಲಿ ಹೋಗು, ₹1 ಸಾಷ್ಟಾಂಗ ತೊಗೊಂಡು ಬಾ ಅಂದ್ಲಂತ ಆಕಿ. ಹ್ಞೂ, ಅದಕ್ಕೇನು ಗೊತ್ತು ಪಾಪ, ನಮ್ಮ ಕಡೆ ಅಂಗಡಿ ಅಂತೀವಿ, ಗೊತ್ತಾಕೈತಲ್ಲ ಅಂಗಡಿ ಅಂದ್ರೆ. ದುಕಾನ ಅಂದ್ರೆ ಒಂದು, ಅಂಗಡಿ ಅಂದ್ರೂ ಒಂದು. ಅಂಗಡಿಗೆ ಹೋಗು, ತೊಗೊಂಡು ಬಾ. ಅದು ಓಡೋಡಿ ಹೋತು. ಶೆಟ್ಟಿಗೆ ಸಂಸ್ಕಾರ ಅದ, ಒಬ್ಬ ಜಂಗಮನನ್ನು ಉಣಿಸ್ಬೇಕಾದ್ರೆ ಶೆಟ್ರು ನೋಡಿ ಕಲಿಬೇಕಂತ. ಶೆಟ್ಟಿಗೆ ಸಂಸ್ಕಾರ ಅದ, ಎಲ್ಲ ಗೊತ್ತಿತ್ತು. ಅವ್ರದ್ದೊಂದು ಕಾಯಕ ಪದ್ಧತಿ ಇರ್ತದೆ ಅಂಗಡಿ ಒಳಗೆ. ಇದು ಸಾಸ್ವಿ, ಇದು ಜೀರಿಗೆ, ಇದು ಸಕ್ರೆ, ಇದು ಚಾಪಡಿ, ಅದು ಏನೇನು ಇರ್ತದೆ ಎಲ್ಲ ಬರೆದಿಟ್ಟಿರ್ತಾರೆ ಅವ್ರು. ಅವತ್ತು ಹಬ್ಬದ ಗಿರೇಕಿ ಭಾಳ ಇದ್ದು, ಬಹಳ ಗಿರೇಕಿದ್ದು, ಹೋಲ್ಸೇಲ್ ಕೊಡ್ತಿದ್ದ. ಇವು ಓಡೋಡು ಹೋದ, ಶೆಟ್ರೆ ಶೆಟ್ರೆ ನಮ್ಮ ಮನೆ ಒಳಗೆ ಗುರುಗಳು ಬಂದಾರ, ಪ್ರಸಾದ ಕೂತಾರ, ₹1 ಸಾಷ್ಟಾಂಗ ಕೊಡ್ರಿ ಅಂದವ. ಶೆಟ್ ಎಲ್ಲ ಕಿತ್ತಾಕಿದ, ಸಿಗಲಿಲ್ಲ. ಸಿಟ್ಟು ಬತ್ತವನಿಗೆ, ಹುಡುಗ ಮಾಡೋದು ಕಾಡೋದು ನೋಡಿ ನಿತ್ತು ಕಪಾಳ್ಕೊಂದು ಹೊಡೆದಂತ. ಇದ ಮಗನ ಸಾಷ್ಟಾಂಗ ಅಂದ್ರು ಅಂತ ಶೆಟ್ಟಿ. ಇದ ನೋಡು ಮಗನ ಸಾಷ್ಟಾಂಗ ಅಂದ. ಈಟಾರೆ ಮತ್ತು ಇದಕ್ಯಾಕೆ ₹1 ಕೊಡ್ಬೇಕು ಬಿಡ್ರಿ ಅಂದಂತ. ಕೊಡ್ಬೇಕು ನೀನು, ತಗೋರಿ ಅಂತ ₹1 ಕೊಟ್ಟ ಬಂದ. ಅವ್ರ ಗುರುಗಳ ಕೈಯಾಗ ಲಿಂಗ ಹಿಡ್ದಾರ, ಕರ್ಣ ಪ್ರಸಾದ ಕೊಡ್ಬೇಕಂತಾರ. ಈಕೆ ಸಾಷ್ಟಾಂಗ ಹಾಕೊಳ್ಳು, ಅದು ಓಡಾಡಿ ಬತ್ತು. ದೌಡ್ ತೊಗೊಂಡು ಬಾ, ಗುರುಗಳ ಪ್ರಸಾದ ಮಾಡ್ಲಾರ್ದ ಕೂತಾಳ ಅಂತ ಆಕಿ. ಯವ್ವ ಕೈಯಾಗ ಕೊಡುವಂಥದ್ದಲ್ಲದು. 8 ವರ್ಷದ ಮಗ ರೀ. ಮತ್ತು ಆಕೆ ಎತ್ತರದಾಳ, ಲಂಬೋದರ ಲಕ್ಕುಮಿ ಥರ ಎತ್ತರ ಇದ್ಲ. ಅದು 8 ವರ್ಷದ ಮಗ. ನೀ ಎತ್ತರಕ್ಕಿವ ಸ್ವಲ್ಪ ಬಗ್ ಅಂದವ. ಬಗ್ಗಿದ್ಲು. ನಿತ್ತು ಕಪಾಳ್ಕೊಂದು ಹೊಡೆದ ತಾಯಿನ. ನನ್ಯಾಕೆ ಕೊಡೋದು, ಸಾಷ್ಟಾಂಗ ತೊಗೊಂಡು ಬಾ ಅಂದ್ರ ಅಂತ ಆಕೆ ಅಂದ್ಲು. ಶೆಟ್ಟಿ ನನಗೆ ಕೊಟ್ಟಾನ, ನಾನು ನಿನಗೆ ಕೊಟ್ಟನ, ನೀನು ಗುರುಗಳಿಗೆ ಕೊಡಬೇಕು ಅಂದವ. ತಮ್ಮ ಈಟನ ಇದೇನು ದೊಡ್ಡಾಗದು ಬಿಡಯ್ಯಪ್ಪ ಅಂದ್ಲಂತ ಆಕಿ. ಕೈಗೆ ಬಳಿ ಎರಸಿದ್ಲು, ನಡಿಗೆ ಸೆರಗ ಸುತ್ತಿದ್ಲು. ಗುರುಗಳು ಬಾಪ ಹೊಟ್ಟೆ ಹಸುದು, ಪ್ರಸಾದ ಎಲ್ಲ ಮುಂದೆ ನೋಡಿ ಬಾಯಾಗ ನೀರು ಬರಾಕತ್ಯಾವ. ಪ್ರಸಾದ ಮಾಡ್ಬೇಕಂತ ಅವ್ರು ಕೂತಾರ. ಯವ್ವ ಸಾಷ್ಟಾಂಗ ಹಾಕತ್ ಹಿಂಗೆ ಕೂತಾರ. ಬಂದಾಕಿನ ನಡಿಗೆ ಸೆರಗ ಸುತ್ತಿ ಕೈಗೆ ಬಳಿ ಏರಿಸಿ ಸರ್ದಿತ್ತು ಕಪಾಳಕ್ಕೊಂದು ಹೊಡೆದ್ಲಂತ. ಗುರುಗಳ ಮುಖ ಹೋಗಿ ಹಣಮಪ್ಪನ ಮುಖ ಆಗಿತ್ತಂತ. ಮತ್ತು ಇಂಥವ್ರಿಗೆ ಏನು ಹೇಳೋದ್ರಿ, ಬೋರ್ಗಲ್ಲಿನ ಮೇಲೆ ನೀರು ಹೊಯ್ದಂತೆ. ಗುರು ಹೆಂಗೆ ಉದ್ಧಾರ ಮಾಡ್ತಾನಂದ್ರೆ, ಮುಟ್ಟಿ ಕೆಲವೊಬ್ಬರನ್ನ ಮುಟ್ಟಿ ಉದ್ಧಾರ ಮಾಡ್ತಾನೆ, ಕೆಲವೊಬ್ಬರನ್ನ ನೋಡಿ ಉದ್ಧಾರ ಮಾಡ್ತಾನೆ.
ಒಂದು ಸಲ ಬಿಟ್ಟು 2 ಸಲ ನೋಡಿದ ಅಂದ್ರೆ ಅವ್ರದ್ದು ಏನೋ ದೈವ ತೆಗಿಯಕ್ಕೆ ಬಂದೈತಿ ಅಂತ ಅರ್ಥ. ಬಸವಣ್ಣನವರಲ್ಲಿ ಸ್ಪರ್ಶದ ಮಣಿಗಳಿದ್ವು 5 ಸ್ಪರ್ಶದ ಮಣಿಗಳು: ವಾಕ್ಸ್ಪರ್ಶ, ನೋಟ ಸ್ಪರ್ಶ, ಪಾದಸ್ಪರ್ಶ, ಹಸ್ತಸ್ಪರ್ಶ, ವಾಣಿ ಸ್ಪರ್ಶ. ನೋಟ ಸ್ಪರ್ಶ ಹೆಂಗಿತ್ತು ಅಂತ ಕೇಳಿದರೆ ನಿಮಗದೆಲ್ಲ ಗೊತ್ತದ. ಅವ್ರ ಮನೆಗೂ ಕೂಡ ಒಬ್ಬ ಕಳ್ಳ ಬಂದಿರ್ತಾನೆ. ಬಸವಣ್ಣವ್ರ ಮನೆಗೂ ಕಳ್ಳ ಬಸವಣ್ಣವ್ರ ಮನೆಗೆ ಏನು ಸಿಗ್ತದ್ರಿ? ಅಂಬಲಿನೇ ಸಿಗೋದಲ್ಲ. ಅವ್ರ ಮನೆಗೂ ಒಬ್ಬ ಕಳ್ಳ ಬಂದಿರ್ತಾನೆ. ಆ ಬರಬೇಕಾಗಿತ್ತು ಅಂದರೆ ಅವ್ರದ್ದು ಬಸವಣ್ಣವ್ರದ್ದು ಒಂದು ಪದ್ಧತಿ ಇತ್ತು. ಯಾರ ಕೊರಳಲ್ಲಿ ಲಿಂಗ ಇಲ್ಲ ಅವರಿಗೆ ನನ್ನ ಮನೆ ಒಳಗೆ ಪ್ರವೇಶ ಇಲ್ಲ ಅಂತ ಬೋರ್ಡ್ ಹಾಕಿದ್ರು ಅವ್ರು. ಈಗೂ ಹಾಕ್ತಾರೆ ಬೋರ್ಡು. ನಾಯಿಗಳಿವೆ ಎಚ್ಚರಿಕೆ. 4 ಕಾಲಿನ ನಾಯಿ ಅಲ್ವ, 2 ಕಾಲಿನ ನಾಯಿನೇ ಇರ್ತಾವೆ ಒಳಗೆ. ಬಂದ್ರೆ ಒಂದು ಕಪ್ ಚಹಾ ಹೊಕ್ಕೈತಂತಾರು. ಲಿಂಗವಿಲ್ಲದವರಿಗೆ ಪ್ರವೇಶ ಇಲ್ಲ ಅಂತ ಬೋರ್ಡ್ ಹಾಕಿದ್ರು. ಆ ಕಳ್ಳ ಬೋರ್ಡ್ ನೋಡಿದ್ದ ಮೊದಲು. ಅವನ ಮನಸ್ಸು ಪರಿವರ್ತನೆ ಆಯ್ತು. ಪರಿವರ್ತನೆ ಆದರೂ ಕೂಡ ಕಳ್ತನ ಬಿಡಲಿಲ್ಲವ. ಅವ ಏನು ಮಾಡಿದ, ಈ ಸಣ್ಣದೊಂದು ಮುಳುಗಾಯಿ ಬದ್ನಿಕಾಯಿ ಅಂತೀವಲ್ಲ, ಇಷ್ಟೇ ಒಂದು ಲಿಂಗದ ಕಾಯಿ ಆಕಾರ ಅಷ್ಟು ಇದ್ದದ್ದನ್ನು ಈಗೆಲ್ಲ ನಾವು ಗುಂಡುಗಡಿಗೆ ಒಳಗೆ ಹಾಕೋತೀವಿ. ಅವಾಗೆಲ್ಲ ಅರಬಿ ಒಳಗೆ ಕಟ್ಕೋತಿದ್ರು 12ನೇ ಶತಮಾನದೊಳಗೆ. ಈಗೂ ಕಟ್ಕೋತಾರೆ. ಆದರೆ ಅದನ್ನು ಅರಬಿ ಒಳಗೆ ಸುತ್ತಿ ಇದೇ ಲಿಂಗ ಅಂತ ತಿಳ್ಕೊಂಡು ಕೊಳ್ಳಿ ಕಟ್ಕೊಂಡು ಕಳ್ತನ ಮಾಡಕ್ಕೆ ಹೋಗಿದ್ದಂತವ. ಅವನಿಗೆ ಹೆಂಗೆ ಪರಿವರ್ತನೆ ಆಗಿರ್ಬೇಕು. ಅಲ್ಲಿ ಹೋದಾಗ ಗಂಗಾಂಬಿಕೆ, ನೀಲಾಂಬಿಕೆ ಮಲಗ್ಯಾರ. ಬಸವಣ್ಣವರು ಮಲಗ್ಯಾರ. ಅವ್ರ ಮನೆ ಒಳಗೆ ಎಲ್ಲ ಹುಡುಕ್ಯಾಡಿದ, ಏನೂ ಸಿಗಲಿಲ್ಲ. ಗಂಗಾಂಬಿಕೆ ಕೊರಳೊಳಗೆ ಮಂಗಳಸೂತ್ರ ಕೈ ಹಾಕಿದವ ಕಳ್ಳ. ಆಕೆಗೆ ಎಚ್ಚರ ಆಯಿತು. ಅಯ್ಯೋ ಕಳ್ಳ, ಅಯ್ಯೋ ಕಳ್ಳ ಅಂದಳು. ಎಲ್ಲರೂ ಕೂಡಿದ್ರು. ಈ ಕಳ್ಳನನ್ನು ಹಿಡಿದು ನಿಂದ್ರಿಸಿದ್ರು. ಬಸವಣ್ಣವ್ರು ಎದ್ದು ಬಂದರು, ನೀಲಾಂಬಿಕೆನೂ ಎದ್ದು ಬಂದ್ಲು, ಎಲ್ಲರೂ ಬಂದರು. ಬಸವಣ್ಣವರು ಮೊದಲು ಆ ಕಳ್ಳನನ್ನು ನೋಡಲಿಲ್ಲ, ಕಳ್ಳ ಕೊರಳಲ್ಲಿ ಕಟ್ಟಿರ್ತಕ್ಕಂಥ ಬದನಿಕಾಯಿಯನ್ನು ನೋಡಿದ್ರಂತ. ಸೂಕ್ಷ್ಮ ದೃಷ್ಟಿ ಇರ್ತದೆ ಶರಣರದು, ಭಾಳ ಸೂಕ್ಷ್ಮ ದೃಷ್ಟಿ. ಹೆಂಗೆ ನೋಡಿದ್ರು ಅಂತ ಭಾಳ ತೀಕ್ಷ್ಣವಾಗಿ ನೋಡಿದರು. ನೋಡಿದಾಗ ಅಲ್ಲೇ ಒಂದು ವಚನ ಬರೀತಾರೆ. ಹೆಂಡತಿಗೆ ಬೈತಾರೆ, ಕಳ್ಳಗ ಬೈಲಿಲ್ಲ ಅವರು. ಏನು ಶಿಕ್ಷೆ ಕೊಡೋಣ ಅಂತ ಕೇಳಿದ್ರು ಕೈಯಾಗಿದ್ದವರು. ಅವನನ್ನು ಬಿಟ್ಟು ಬಿಡ್ರಿ, ಅವನಿಗೆ ಏನೂ ಶಿಕ್ಷೆ ಕೊಡಬೇಡ್ರಿ ಅಂದರು. ಹೆಂಡತಿಗೆ ಬೇದ್ರು. ಏನಂತ ಬೇದ್ರು? ಒಡನಿರ್ದ ಸತಿ ಎಂದು ನಂಬಿದೆ ನಯ್ಯ, ಕೈ ಹಿಡಿದ ಸಜ್ಜನಿ ಎಂದು ನಂಬಿದೆ ನಯ್ಯ. ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ಕೂಡಲ ಸಂಗಮ ನಲ್ಲದೆ ಮತ್ತಾರು ಅಲ್ಲ. ಆ ಅಯ್ಯನ ಕೈಯನ್ನೊಂದಿತ್ತು ತೆಗೆದುಕೊಡ ಚಾಂಡಾಲಗಿತ್ತಿ ಅಂದ್ರಂತವ್ರು. ಹೆಂಡತಿಗೆ ಬೈತಾರೆ. ಹಾಂ, ನೀವು ಬೈತೀರೇನ ಯಪ್ಪ ಅನ್ಗೋಡ್ರ? ನಿಮ್ಮ ಹ್ಯಾಂಡ್ರಿಗೆ ಏನಾರ ಕೊಳ್ಳ ಕೈ ಹಾಕಿದ್ರೆ ಕ್ವಾಡ್ಲಿ ಕುರ್ಗೋ ಕುಡ್ಗೋಲ ಹರಡ್ತಾವು. ಏನು ಹೇಳಿದ್ರು ಅವರು? ಒಡನಿರ್ದ ಸತಿ ಎಂದು ನಂಬಿದೆನಯ್ಯ, ಕೈ ಹಿಡಿದ ಸಜ್ಜನಿ ಎಂದು ನಂಬಿದೆನಯ್ಯ. ನನ್ನ ಕೈ ಹಿಡಿದ ಸಜ್ಜನಿ ಅಂತ ತಿಳ್ಕೊಂಡಿದ್ದೆ, ನನ್ನ ಮನಸ್ಸು ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಸತಿ ಅಂತ ತಿಳ್ಕೊಂಡಿದ್ದೆ. ಅಯ್ಯನ ಕೈಯನ್ನೊಂದಿತ್ತು ತೆಗೆದುಕೊಡ ಚಾಂಡಾಲಗಿತ್ತಿ. ಜೀವಂತ ನಿನ್ನ ಗಂಡ ಮುಂದೆ ಅದೀನಿ, ಮಂಗಳಸೂತ್ರಕ್ಕೆ ಆಸೆ ಮಾಡಬೇಡ, ತೆಗೆದುಕೊಡು ಅದನ್ನು. ಅವನಾಗೆ ತಕ್ಕೊಂಡ್ರೆ ಅವನ ಕೈ ನೋವು ಆಗ್ತದ, ನೀನ ತೆಗೆದುಕೊಡ ಚಾಂಡಾಲಗಿತ್ತಿ. ನಾನು ಒಬ್ಬ ಕಳ್ಳ ಅದೀನಿ, ಅವನು ಒಬ್ಬ ಕಳ್ಳ ಅದನ. ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ಕೂಡಲ ಸಂಗಮನಲ್ಲದೆ ಮತ್ತಾರು ಅಲ್ಲ ಅಂತಾರೆ ಬಸವಣ್ಣವರು. ಇದಕ್ಕೆ ಶರಣರು ಅಂತ ಕರೀತಾರೆ. ಅದಕ್ಕೆ ಉರುಲಿಂಗ ದೇವರು ಏನು ಮಾಡಿದರು? ಪೆದ್ದಯ್ಯನವರ ತೀಕ್ಷ್ಣವಾಗಿರ್ತಕ್ಕಂಥದ್ದು ದೃಷ್ಟಿ ಇಟ್ಟು ನೋಡಿದ್ರಲ್ಲ. ಯಾಕೆ ಬಸವಣ್ಣವ್ರ ಉದಾಹರಣೆಯನ್ನು ಕೊಟ್ಟಿನಿ ಅಂತ ಕೇಳಿದರೆ, ಈ ವಚನವನ್ನು ಹೆಂಡತಿಗೆ ಬೈದ ಕ್ಷಣವೇ ತೀಕ್ಷ್ಣವಾಗಿರ್ತಕ್ಕಂಥ ಕಳ್ಳನ ಕೊರಳಲ್ಲಿ ಅದು ಏನು ಬದನಿಕಾಯಿ ಕಟ್ಟಿದ್ದಲ್ಲ, ನೋಟ ಸ್ಪರ್ಶ. ಆ ನೋಡಿದ ತಕ್ಷಣದಲ್ಲಿ ಆ ಬದನಿಕಾಯಿ ಹೋಗಿ ಲಿಂಗ ಆಗಿತ್ತತ್ತ ಕಳ್ಳನ ಕೊರಳಲ್ಲಿ ಇರ್ತಕ್ಕಂಥದ್ದು. ಅದು ಪರಿವರ್ತನೆ. ಗುರು ಪರಿವರ್ತನೆ ಮಾಡಬೇಕು. ಯಾವುದು ಗೊತ್ತಿಲ್ಲ ಅದನ್ನು ತಿಳಿಸಿಕೊಡೋದೇ ಗುರುವಿನ ಧರ್ಮದ. ತಿಳ್ಕೊಳ್ಳೋದು ಶಿಷ್ಯನ ಕರ್ತವ್ಯ ಅದ.